ಮೊರಾರ್ಜಿ ದೇಸಾಯಿ ವಸತಿ ನಿಲಯದಲ್ಲಿ 9ನೇ ತರಗತಿ ವಿದ್ಯಾರ್ಥಿ ಅನುಮಾನಾಸ್ಪದ ಸಾವು. ವಿದ್ಯಾರ್ಥಿಯ ಬೆನ್ನ ಮೇಲೆ ಬಾಸುಂಡೆ ಪತ್ತೆ, ವಾರ್ಡನ್ ಹಲ್ಲೆಯಿಂದಲೇ ಮಗ ಮೃತಪಟ್ಟಿದ್ದಾನೆಂದು ಕುಟುಂಬಸ್ಥರ ಆರೋಪ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಟ್ಟಟ್ಟಿ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ನಿಲಯದಲ್ಲಿ 15 ವರ್ಷದ ವಿದ್ಯಾರ್ಥಿಯೊಬ್ಬ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಮೃತ ವಿದ್ಯಾರ್ಥಿಯನ್ನ ರಾಯಭಾಗ ತಾಲೂಕಿನ ನಿಡಗುಂದಿ ಗ್ರಾಮದ ಗೌತಮ ಹಣವಂತ ಭಜಂತ್ರಿ ಎಂದು ಗುರುತಿಸಲಾಗಿದೆ. ಗೌತಮ 9ನೇ ತರಗತಿಯಲ್ಲಿ ವ್ಯಾಸಂಗವನ್ನ ಮಾಡುತ್ತಿದ್ದನು. ಗುರುವಾರ ತನ್ನ ಅಕ್ಕನ ಮದುವೆಗೆ ಹಾಜರಾಗಿ ಬಳಿಕ ಹಾಸ್ಟೆಲ್ಗೆ ತೆರಳಿದ್ದ ಗೌತಮ್ ಸಂಜೆ ಸುಮಾರು 7 ಗಂಟೆ ವೇಳೆಗೆ ಮೃತಪಟ್ಟಿದ್ದಾನೆ ಎನ್ನಲಾಗಿದೆ. ಊರ್ಲಾಕಿ ಕೊಂದಾರ್ರಿ ಮಾಸ್ತರ್ಗಳ. ಯಾವ ಇಲಾಖೆ ಪೊಲೀಸ್ ಇಲಾಖೆ ನಮಗೆ ಏನೋ ನ್ಯಾಯ ಕೊಡಿಸ್ಬೇಕ್ರಿ. ನಿನ್ನ 2 ಕೂಸ್ನ ಕೊಂದಾನ್ರಿ ನನ್ನ ಹಳ್ಯಾನ. ಯಾರು ಯಾವ ಇಲಾಖೆ ಬಂದಾರ ನಮಗ್ ನ್ಯಾಯ ಕೊಡಿಸಿಲ್ರಿ. ಆ ಮಾಸ್ತರ್ಗಳೆಲ್ಲ ಪೊಲೀಸ್ಗಳ ಒಳಗ್ ಹಾಕೊಂಡ್ರಿ. ನಮ್ ಕೈಯಾಗ ಕೊಡ್ಲಿಲ್ಲ, ನಮಗ್ ನ್ಯಾಯ ಸಿಕ್ಲಿಲ್ಲ. ನಮಗ್ ನಮ್ ಹುಡುಗ ಬೇಕ್ರಿ. ನಮಗ್ ನಮ್ ಹುಡುಗ ತಂದು ಕೊಡ್ಬೇಕು. ಯಾವ ಇಲಾಖೆನೂ ಬಂದ್ ನಮಗ ಏನು ಮಾಡಿಲ್ಲ, ನಮಗ್ ಗೌರವ ಕೊಟ್ಟಿಲ್ಲ. ನಮ್ 4ವರೆಗೆ ಫೋನ್ ಹಚ್ಚಾರ್ರಿ. ನಿನ್ ಸಂಜೆ 4ವರೆಗೆ, ರವಿವಾರ 4ವರೆಗೆ ನಮಗ್ ಫೋನ್ ಹಚ್ಚಾರು. ನಿಮ್ ಮಗನ್ ತಗೊಂಬರತ್ತಿ ಸರ್ಕಾರ ಹೇಳಕ ನೀ ಬರ್ರಿ, ನಿಮ್ ಮಗ ಅಣ್ಣ ಅಂತನ್ರಿ. ಏನು ಇಲ್ರಿ, ಆರಾಮ್ ಅದಾನು. ಗುರುವಾರ ಸಾಲಿ ಹೋಗ್ಯಾನ್ರಿ, ಏನು ತಕರಾರಿಲ್ರಿ. ಸಾಲಿ ಫಸ್ಟ್ 1 ನಂಬರ್ ಅದನ್ರಿ. ಅವ ಮಾನಿಟ್ರಿ ಕೆಲಸ ಮಾಡ್ತಾನ್ರಿ. ಮುಂಜಾನೆ ಡಿಪಾರ್ಟ್ಮೆಂಟ್ ಎಲ್ಲಾರು ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಕಿಂತ ಮೊದಲ ಅವ್ರಿಗೆ ಹೋಗಿ ಅಲ್ಲೇ ಸುಮ್ಮನೆ ಇನ್ಕ್ವೈರಿ ಮಾಡ್ಕೊಂಡ್ ಬಂದು ನಮಗೆ ಏನು ನ್ಯಾಯ ಕೊಡ್ಸಿಲ್ಲ ಅವ್ರ. ಯಾರು ಯಾವ ಪೊಲೀಸ್ ಇಲಾಖೆ ಮ್ಯಾಗ, ಮಾಸ್ತರ್ ಶಿಕ್ಷಣ ಇಲಾಖೆ ಮ್ಯಾಗ ಎಲ್ಲಾರು ಮ್ಯಾಗ ಎಲ್ಲ ಮಾಡಿಲ್ಲ. ಇನ್ನ ಪಂಚರಾಮ ಮಾಡಿಲ್ಲ. ಏನು ಹಂಗ ಪೋಸ್ಟ್ ಮಾಡ್ತಾರು ನಮಗ. ವಿದ್ಯಾರ್ಥಿ ಹಾಸ್ಟೆಲ್ನಲ್ಲಿ ನೇಣು ಹಾಕಿಕೊಂಡಿದ್ದಾನೆ ಎಂದು ಸಿಬ್ಬಂದಿ ಪಾಲಕರಿಗೆ ಮಾಹಿತಿ ನೀಡಿದ್ದಾರೆ. ಆದರೆ ಮನೆಯವರಿಗೆ ಮಾಹಿತಿ ನೀಡದೆ ವಿದ್ಯಾರ್ಥಿಯನ್ನ ರಾಯಭಾಗ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಏನು ಮೃತ ಗೌತಮನ ಬೆನ್ನಿನ ಮೇಲೆ ಬಾಸುಂಡೆಗಳು ಪತ್ತೆಯಾಗಿದ್ದು ಹಾಸ್ಟೆಲ್ ವಾರ್ಡನ್ ಹಲ್ಲೆಯಿಂದಲೇ ನಮ್ಮ ಮಗ ಮೃತಪಟ್ಟಿದ್ದಾನೆ ಎಂದು ಕುಟುಂಬಸ್ಥರು ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಮಗು ಪಾಪ ಅಕ್ಕಲಿ ಮರಣ ಹೊಂದಿದೆ, ಬಹಳ ನೋವಾಗಿದೆ. ಅದೆಲ್ಲರಿಗೂ ಕೂಡ, ಪೋಷಕರಿಗೂ ಕೂಡ ಬಹಳ ನೋವಾಗಿದೆ. ಅದರಿಂದ ಸತ್ಯತೆಯನ್ನು ನಾವು ಹೇಳಲಿಕ್ಕೆ ಸಾಧ್ಯತೆ ಆಗಲ್ಲ. ನಮಗೆ ಇಲಾಖೆ ಇದೆ, ಪೊಲೀಸ್ ಇಲಾಖೆಯವರು ಇದೆ, ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಇರುತ್ತೆ. ಪೊಲೀಸ್ ಇಲಾಖೆಯವರು ಅವ್ರು ನ್ಯಾಯಯುತವಾಗಿ ಏನಿದೆ ಅದನ್ನ ಎನ್ಕ್ವೈರಿಯನ್ನ ಮಾಡ್ತಾರೆ, ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ವರದಿಯನ್ನ ಕೊಡ್ತಾರೆ. ಯಾವುದು ಕೂಡ ಮರೆಮಾಚಲಿಕ್ಕೆ ಅವಕಾಶ ಇರೋದಿಲ್ಲ. ನಾವು ದವಾಖಾನಿಗೆ ತೊಗೊಂಬರತ್ತೀವಿ, ನೀವು ಬರ್ರೈತೆ. ಇಲ್ಲಿ ಬಂದು ಹುಡುಗಿಲ್ಲ. ಫಸ್ಟ್ ಏನು ಮಾಡ್ಯಾರು, ಅದು ಹುಡುಗ ಬಡದು ಉರುಳು ಹಾಕಿದ್ದ ಅದನ್ನು ಫೋಟೋ ತೆಗ್ದಾರ ಅವ್ರು ಮಾಸ್ತರ್ಗಳು. ಫೋಟೋ ತೆಗೆದ ಬಳಕ ದವಾಖಾನಿಗೆ ಬಂದ ಬಳಕ ಸೂಜಿ ಬಿ ಅದಕ್ಕೆ ಚುಚ್ಚಿದಾರ. ಡೆಡ್ ಬಾಡಿ ಸೂಜಿ ಚುಚ್ಚಾರ, ಅದು ತೀರ್ಕೊಂಡೈತಿ. ತೀರ್ಕೊಂಡೈತಿ. ಅದು ತೀರ್ಕೊಂಡ ಬಳಕ ನಮಗೆ ಯಾರು ಇಲ್ಲಿ ಲಾಸ್ಟ್ 5ವರೆಗೆ ಗೊತ್ತಾಯ್ತು. ನಮಗೆ ಪಂಚರಾಮ್ ಬಿ ಮಾಡಿಲ್ಲ. ಇನ್ನವ್ರಿಗೆ ಪಂಚರಾಮ್ ರಸೀಟ್ ಬಿ ಹೆಚ್ಚಿಲ್ಲ. ಅದಕ್ಕೆ ಪೋಸ್ಟ್ ಮಾರ್ಟಮ್ ಮಾಡತ್ತಾರ. ಅದಕ್ಕೆ ನಮಗೆ ನ್ಯಾಯ ಸಿಗ್ಬೇಕ್ರಿ. ಈಗ ನೀವು ಅಧಿಕಾರಿಗಳು ನಿಮ್ಗೆ ಏನು ಹೇಳಿದ್ರು? ಅಧಿಕಾರಿಗಳು ಯಾರು ಬಂದಿಲ್ಲ. ಇನ್ನು ಜೆ ಡಿ ಸಾಹೇಬ್ರು ಬಂದಿರುತ್ತೆ. ಅವ್ರೇನು ಜೆ ಡಿ ಸಾಹೇಬ್ರು ಬಂದ್ರಿ, ಅಲ್ಲಿ ಹೋದ್ರು ಪೋಸ್ಟ್ ಮಾರ್ಟಮ್ ಮಾಡ್ಕೋರಿ ಅಂತಂದ್ರು, ಹೋಗಿಬಿಟ್ರು. ಈಗ ಇದು ನಿನ್ನೆ ಮಧ್ಯಾಹ್ನ 1 ಗಂಟೆ ಕುಡ್ಕೊಂಡು ಇದಾಗಿತ್ತು ಅಂದ್ರೆ 4 ಗೊತ್ತಾಗಿತ್ತು. ಆಗ ಜೆ ಡಿ ಸಾಹೇಬ್ರಿಗೆ ನೋಡ್ರಿ, ಪೋಸ್ಟ್ ಮಾರ್ಟಮ್ ಆಗಿಲ್ರಿ. ಜೆ ಡಿ ಸಾಹೇಬ್ರಿಗೆ 3 ಗಂಟೆ. ಸದ್ಯ ರಾಯಭಾಗ ಸಾರ್ವಜನಿಕ ಆಸ್ಪತ್ರೆಯ ಎದುರು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಘಟನೆಗೆ ಸಂಬಂಧಿಸಿದಂತೆ ಕುಡಚಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ತನಿಖೆಯು ನಡೆಯುತ್ತಿದೆ. ಇಂಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.